ಹಲೋ ಫುಡ್ ಲವರ್ಸ್, ನನ್ನ ಕುಕಿಂಗ್ ಡೈರಿಗೆ ನಿಮಗೆಲ್ಲ ವೆಲ್ಕಮ್. ನಾವಿವತ್ತು ಒಂದು ಸ್ವೀಟ್ ಅಂದರೆ ಡೆಸರ್ಟನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀವಿ. ಅದರ ಹೆಸರು ಬಂದು ತಂಬಿಟ್ಟು ಆಲ್ಮೋಸ್ಟ್ ಫೆಸ್ಟಿವಲಲ್ಲಿ, ಅದರಲ್ಲೂ ಶಿವರಾತ್ರಿನಲ್ಲಿ ಸ್ಪೆಷಲಾಗಿ ಮಾಡೇ ಮಾಡ್ತಾರೆ ಕಂಪಲ್ಸರಿ. ಅದನ್ನು ಹೇಗೆ ಮಾಡೋದು, ಅದರ ಪ್ರೊಸೀಜರ್ ಏನು ಅಂತ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಫಸ್ಟು ಫ್ಲೇಮ್ನ ಆನ್ ಮಾಡಿಕೊಂಡು ಅದರ ಮೇಲೆ ಬಾಣಲಿ ಇಡಿ. ಬಾಣಲಿ ಆದಷ್ಟು ತಳ ದಪ್ಪ ಇರಲಿ, ಇಲ್ಲಾಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೀದೋಗುತ್ತೆ. ನಾನಿಲ್ಲಿ 2 ಕಪ್ಪಷ್ಟು ಶೇಂಗಾನ ತಗೊಂಡು ನೈಸಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮಂದ ಉರಿನಲ್ಲಿ ಸಮಾಧಾನದಿಂದನೇ ರೋಸ್ಟ್ ಮಾಡಿ, ನೀಟಾಗಿ ರೋಸ್ಟ್ ಮಾಡ್ತಾ ಕೈ ಆಡಿಸ್ತಾ ಅದು ಹುರಿದ ಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಅದೇ ಬಾಣಲಿಗೆ ಹುರ್ಗಡ್ಲೆ ಒಂದು 2 ಕಪ್ಪಷ್ಟು ಸೇಮ್ ಪ್ರಪೋರ್ಷನ್, ಶೇಂಗಾ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಹುರ್ಗಡ್ಲೆನೂ ತೊಗೋಬೇಕು. ಅದನ್ನು ನೈಸಾಗಿ ನೀಟಾಗಿ ಮಂದ ಹುರಿನಲ್ಲೇ ರೋಸ್ಟ್ ಮಾಡಿ, ಅದು ಕೆಂಪಗಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಮತ್ತೆ ಅದೇ ಬಾಣಲಿಗೆ ನೀವು ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಮತ್ತು 2 ಸ್ಪೂನಷ್ಟು ಗಸಗಸೆನ ಹಾಕಿ ಅದು ಚಟಪಟ ಅಂತ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಮಾಡಿದ ತಕ್ಷಣ ಅದು ರೆಡಿ ಇದೆ ಅಂತ ಒಳ್ಳೆ ಅರೋಮಾ ಬರುತ್ತೆ. ಅದಾದಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ 1 ಕಪ್ಪಷ್ಟು ಕೊಬ್ಬರಿನ ತಗೊಳ್ಳಿ. ತುರಿದಿರೋಂಥ ಕೊಬ್ಬರಿ, ನಾನು ಚಿಕ್ಕ ಬೌಲಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇನ್ನೂ 1 ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಕೆಂಪಗಾಗೋ ತನಕ ಫೈನ್ ಹುರಿದು ಬಿಟ್ಟು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಬಾಣಲಿನ ತಗೊಂಡು ಅದಕ್ಕೆ ಬೆಲ್ಲ ಮತ್ತು ನೀರನ್ನು ಆ್ಯಡ್ ಮಾಡಿ. ನಾನು 1 ಕಪ್ ನೀರನ್ನು ತೊಗೊಂಡಿದ್ದೀವಿ. ಅದು ಆ್ಯಕ್ಚುಲಿ ಬೆಲ್ಲ, ಉಂಡೆ ಬೆಲ್ಲ, ಅದನ್ನು ನಾವು ಅರ್ಧದಷ್ಟು, 1 ಉಂಡೆ ಬೆಲ್ಲದಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀವಿ. ಆ ಅರ್ಧ ಉಂಡೆ ಬೆಲ್ಲನ ನೀರಲ್ಲಿ ಹಾಕಿ ಕರಗಿಸ್ಬೇಕು. ಅದು ಒಂದು ಕುದಿ ಬಂದಿದ್ದ ತಕ್ಷಣವೇ ಬೆಲ್ಲ ಕರಗುತ್ತೆ, ನಿಮಗೇ ಗೊತ್ತಾಗುತ್ತಲ್ವಾ. ಸೊ ಆ ಬೆಲ್ಲ ಕರಗಿದೆ ಅಂದಿದ ತಕ್ಷಣವೇ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಿ. ಪಾಕದ ಥರ ಅಂತೂ ಮಾಡೋಕ್ಕೆ ಹೋಗಬೇಡಿ, ಅದರ ಅವಶ್ಯಕತೆ ಇಲ್ಲ. ಇವಾಗ ನೀರು ಹಾಕಿದ ಮೇಲೆ ಅದು ಅದ್ರ ಪಾಡಿಗೆ ಅದನ್ನು ಕರಗೋದಕ್ಕೆ ಬಿಟ್ಟು, ನಾವು ಇಲ್ಲಿ ಟೈಮ್ ಸಿಕ್ಕಿದಾಗ ಶೇಂಗಾ ಹುರಿದಿಟ್ಕೊಂಡಿರ್ತೀವಲ್ಲ ಅದರ ಸಿಪ್ಪೆನ ತೆಗೆದು ಅದನ್ನು ಪೌಡರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಸ್ವಲ್ಪ ಎತ್ತಿಟ್ಟು ಅರ್ಧದಷ್ಟು, ಇನ್ನೊಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ನೀವು ಹೋಳು ಮಾಡ್ಕೋಬೇಕು, ಅಂದರೆ ಸ್ಪ್ಲಿಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಸೊ ದಟ್ ನಾವು ಅದನ್ನು ಟಾಪಿಂಗ್ಸ್ ಥರ ಮೇಲ್ಮೇಲೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆದವರು ಆ ಥರ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟು ಮಿಕ್ಸಿ ಜಾರಿಗೆ ಹುರಿದಿರೋ ಹುರ್ಗಡ್ಲೆನ ತಗೊಳ್ಳಿ. ಅದಕ್ಕೊಂದು 6-7 ಏಲಕ್ಕಿನ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ತರಿ ಇರಬಾರ್ದು. ಈ ಥರ ಫೈನಾಗಿ ಪೌಡರ್ ಆದರೆ ಸಾಕು. ಅದನ್ನು ಇವಾಗ ನಾವು ಹುರಿದಿಟ್ಕೊಂಡಿರೋ ಎಳ್ಳು ಮತ್ತು ಗಸಗಸೆ ಪಾತ್ರೆ ಏನಿದೆ ಅದೇ ಪಾತ್ರೆಗೆ ಇವಾಗ ಈ ಪೌಡರ್ನು ಕೂಡ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಆದಮೇಲೆ ಹುರಿದಿಟ್ಕೊಂಡಿದ್ದು ಶೇಂಗಾ ಇತ್ತಲ್ಲ, ಸಿಪ್ಪೆ ಸುಲಿದು ಇಟ್ಕೊಂಡಿರಬೇಕು ನೀವು, ಆವಾಗಲೇ ನಾನು ಹೇಳ್ದಂಗೆ. ಅದನ್ನು ಕೂಡ ಅರ್ಧದಷ್ಟು ನೋಡಿ, ಇವಾಗ ನಾನು ಪೂರ್ತಿ ಹುರ್ಕೊಂಡಿದ್ದೀನಿ, ಬಟ್ ಅದರಲ್ಲಿ ಅರ್ಧ ಮಾತ್ರ ಇವಾಗ ಹಾಕ್ಕೋತಾ ಇದ್ದೀವಿ ನಾವು. ಇನ್ನರ್ಧನ ಸ್ಪ್ಲಿಟ್ ಮಾಡಿ ಇಟ್ಕೋತೀವಿ, ಅಂದರೆ ಹೋಳು ಮಾಡಿ ಅದನ್ನು ಟಾಪಿಂಗ್ಸ್ ಥರ ಮೇಲೆ ಹಾಕ್ಕೊಳ್ಳೋದಕ್ಕೆ, ತಿನ್ನೋದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಅರ್ಧ ಎತ್ತಿಟ್ಕೊಂಡು ಇಷ್ಟನ್ನು ಮಾತ್ರ, ಅರ್ಧ ಜಾರ್ದಷ್ಟು ಮಾತ್ರ ನಾವು ಇವಾಗ ಶೇಂಗಾನ ಹಾಕಿ ಅದನ್ನು ಕೂಡ ಇದೇ ಥರನೇ ಫೈನ್ ಪೌಡರ್ ಮಾಡಿಕೊಂಡು ಅದೇ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದೇ ಥರನೇ ಅದು ಶೇಂಗಾ ಸ್ವಲ್ಪ ಜಿಗುಡು ಥರ ಬರುತ್ತೆ. ಸೊ ಅದು ಫೈನ್ ಪೇಸ್ಟ್ ಆಗಿದೆ ಅಂತ ಅಂದಾಗ ಅದನ್ನು ಜಾರ್ನಿಂದ ಬೌಲಿಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಜಿಗ್ಟಿರೋದ್ರಿಂದ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಶೇಂಗಾ ಹಾಕೋದು. ಸೊ ಅದು ಶೇಂಗಾನ ಚೆನ್ನಾಗಿ ಪುಡಿ ಮಾಡ್ಕೊಂಡು, ಇಲ್ಲಾಂದರೆ ಗಂಟು ಥರ ಹಂಗೆ ಉಳ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ನಾವು ಪುಡಿ ಮಾಡ್ತಾಯಿದ್ದೀವಲ್ಲ, ಫಸ್ಟ್ ಅದನ್ನು ಒಂಚೂರು ಹಂಗೆ ಲೈಟಾಗಿ ಪುಡಿ ಮಾಡಿಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ, ಆಮೇಲೆ ಹುರಿದಿಟ್ಕೊಂಡಿದ್ದು ಕೊಬ್ಬರಿನ, ಆಮೇಲೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿಬಿಟ್ಟು ಡ್ರೈ ಆಗಿರುವಾಗಲೇ ನೈಸಾಗಿ ಅದನ್ನು ಮಿಕ್ಸ್ ಮಾಡಿಬಿಡಿ. ಒಂಚೂರು ಗಂಟಿಲ್ದಂಗೆ ಅದನ್ನು
ಪುಡಿ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಂತರ ಆಮೇಲೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಸ್ಪ್ಲಿಟ್ ಮಾಡಿರೋವಂಥದ್ದು, ಹೋಳು ಮಾಡಿರೋವಂಥ ಶೇಂಗಾ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಹುರ್ಗಡ್ಲೆನೂ ಸ್ವಲ್ಪ ಎತ್ತಿಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕ್ತಾಯಿದ್ದೀವಿ ಅರ್ಧ ಕಪ್ನಷ್ಟು. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅದೇನು ಕಂಪಲ್ಸರಿ ಇಲ್ಲ. ಕೆಲವ್ರಿಗೆ ಹಲ್ಲು ನೋವಿರೋರಿಗೆ ಮತ್ತು ಹಲ್ಲಿಲ್ದಲೇ ಇರೋ ವಯಸ್ಸಾದವರಿಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ಹಾಕಕ್ಕೆ ಹೋಗಬೇಡಿ, ಬೇಕು ಅಂತಂದರೆ ಹಾಕ್ಕೊಳ್ಳಿ. ಅದು ಬಿಟ್ಟರು ಆಮೇಲೆ ಇವಾಗ ತುಪ್ಪ ಚೆನ್ನಾಗಿ ಕಾಯಿಸಿರೋ ಅಂಥ ತುಪ್ಪ, ಬಿಸಿ ಬಿಸಿ ತುಪ್ಪ ಒಂದು 5 ಸ್ಪೂನಷ್ಟು ತೊಗೊಂಡಿದ್ದೀವಿ, ಅದನ್ನು ಹಾಕ್ತಾಯಿದ್ದೀವಿ. ತುಪ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೌಟ್ ತೊಗೊಂಡು ಈ ಥರ ಮಿಕ್ಸ್ ಮಾಡಿಬಿಡಿ. ಏಕ್ದಮ್ ಒಂದೇ ಸತಿ ಕೈ ಹಾಕಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಕೈನೂ ಕೂಡ ನಿಮ್ಮ ಕೆನ್ನೆ ಥರನೇ ಕೆಂಪಾಗಿಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ಕರಗಿಸಿಟ್ಟಿದ್ದಂಥ ಬಿಸಿ ಬಿಸಿ ಬೆಲ್ಲದ ನೀರು, ಪಾಕ ಅಂತಲೂ ಹೇಳ್ಬೋದು, ಬಟ್ ಅದು ಪಾಕ ಮಾಡ್ಕೊಂಡಿಲ್ಲ ನಾವು, ಜಸ್ಟ್ ಕರಗಿಸಿದ್ದೀವಿ ಬೆಲ್ಲನ. ಅದು ಬಿಸಿ ಬಿಸಿ ಇರುವಾಗಲೇ ಹಾಕಬೇಕು. ಅದು ಬಿಟ್ಟರೆ ಆರಿದ ಮೇಲೆ ತುಂಬ ಗಟ್ಟಿಯಾಗುತ್ತೆ, ಆಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ. ಬಟ್ ಹಾಗಂತ ತುಂಬ ಹಾಟಾಗಿದ್ದಾಗಲೇ ಕೈ ಹಾಕಕ್ಕೆ ಹೋಗಬೇಡಿ, ಸುಟ್ಟುಬಿಡುತ್ತೆ ಕೈ. ಅದನ್ನು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಬಿಟ್ಟ ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಪಾಕ ಹಾಕಿದ ತಕ್ಷಣ ಇನ್ನಷ್ಟು ಗಂಟು ಥರ ಫಾರ್ಮ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಅದನ್ನು ಉಡಿ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಒಂದೇ ಕಡೆ ಮಿಕ್ಸ್ ಮಾಡಿಕೊಂಡು ಆ ಪಾಕ ಗಟ್ಟಿಯಾಗೋಕ್ಕೂ ಮುಂಚೆನೇ ನೀವು ಚಿಕ್ಕದಾಗಿ ಉಂಡೆ ಕಟ್ಟಲಿಕ್ಕೆ ಶುರು ಮಾಡಿ. ನೋಡಿ, ಈಗ ಪಾಕ ಹಾಕಿದ ತಕ್ಷಣವೇ ಹೇಗಾಯಿತು. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಕನ ಹಾಕ್ಕೋತಾ ಇರಬೇಕು, ಚುಚ್ಚುರೆ ಮತ್ತು ಬಿಸಿ ಇದ್ದಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾನೆ ಒಂದೊಂದೇ ಉಂಡೆ ಕಟ್ತಾ ಹೋಗಬೇಕು. ನಿಮಗೇನಾದರೂ ಪಾಕ ತುಂಬ ಗಟ್ಟಿ ಆಗ್ತಾಯಿದೆ ಅನಿಸಿದರೆ ಮತ್ತೆ ನೀವು ಅದನ್ನು ಗ್ಯಾಸ್ ಮೇಲಿಟ್ಟು ಮತ್ತೆ ಕುದಿಸಿ ಅದು ನೀರಾದ ಮೇಲೆ ಆಮೇಲೆ ಮತ್ತೆ ಅದೇ ಪ್ರೊಸೀಜರ್, ನೀವು ಮಿಕ್ಸ್ಚರ್ಗೆ ಹಾಕ್ಕೊಂಡು ಅದನ್ನು ಉಂಡೆ ಕಟ್ತಾ ನೀವು ಹೋಗಬೇಕು. ಇದೇ ಥರ ಚಿಕ್ಕದಾಗಿ ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ. ನಾವಿಲ್ಲಿ ಮೀಡಿಯಮ್ ಸೈಜಲ್ಲಿ ಲಡ್ಡು ಮಾಡ್ಕೊಂಡಿದ್ದೀವಿ. ಚಿಕ್ಕವರಿಗಾದರೆ ದೊಡ್ಡ ಲಡ್ಡು ಕಟ್ಟಿ, ದೊಡ್ಡವರಿಗಾದರೆ ಚಿಕ್ಕ ಲಡ್ಡು ಕಟ್ಟಿ. ಬಿಕಾಸ್ ಅವರಿಗೆ ಡಯಾಬಿಟೀಸ್ ಇರುತ್ತೆ, ಸೊ ಜಾಸ್ತಿ ತಿನ್ನೋಗಿಲ್ವಲ್ಲ, ಸೊ ಹೆಲ್ತ್ ಕಾನ್ಷಿಯಸ್ ಇರೋರಿಗಾದ್ರೂ ಅಷ್ಟೇ. ಬಟ್ ಇದು ಬೆಲ್ಲದಿಂದ ಮಾಡಿರೋದ್ರಿಂದ ನೋ ಪ್ರಾಬ್ಲಮ್. ಅದೇ ನಾನು ಆವಾಗಲೇ ಹೇಳ್ದಾಗೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. 20 ನಿಮಿಷದಲ್ಲಿ ಆರಾಮಾಗಿ ರೆಡಿಯಾಗುವಂಥ ಡೆಸರ್ಟ್ ಇದು. ಸ್ಪೆಷಲಿ ಸ್ವೀಟ್ಸು ಇದನ್ನು ನಾವು ಹಬ್ಬಕ್ಕಾಗಿರ್ಬೋದು, ಅದರಲ್ಲೂ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಇದನ್ನು ಮಾಡೇ ಮಾಡ್ತಾರೆ. ಅದು ಬಿಟ್ಟರೆ ಯಾರು ಗೆಸ್ಟ್ ಬಂದಾಗ ಅಥವಾ ನಿಮಗೆ ಏನಾದರೂ ತಿನ್ನಬೇಕು ಅಂತ ಕಾರ್ವಿಂಗ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಟೇಸ್ಟಿಯಾಗಿರೋವಂಥದ್ದು, ಸಿಂಪಲ್ ಆಗಿರೋವಂಥದ್ದು 20 ಮಿನಿಟ್ಸಲ್ಲೇ ಮಾಡ್ಕೊಂಡು ತಿನ್ನೋವಂಥದ್ದು. ನೀವು ಬಾಯಲ್ಲಿ ಇಟ್ಟಿದ ತಕ್ಷಣವೇ ಕರಗೋಗುವಂಥ ರೆಸಿಪಿ ಇದು. ಅದನ್ನೆಲ್ಲ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದನ್ನು ಮಾಡಿಕೊಡಿ, ಟ್ರೈ ಮಾಡಿ, ನೀವು ತಿನ್ನಿ, ಹೆಂಗಿದೆ ಟೇಸ್ಟು ಅಂತ ನಮಗೂ ಕೂಡ ಹೇಳಿ. ಯಾಕಂದರೆ ಕಿಚನ್ ವೇರ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಟರ್ನ್ ಇಂಟು ಮ್ಯಾಜಿಕಲ್ ರೆಸಿಪೀಸ್. ಹಾಗಾಗಿ ನಾವು ಸ್ವೀಟ್ಸಿಂದ ಸ್ನ್ಯಾಕ್ಸ್ ತನಕ, ಬ್ರೇಕ್ಫಾಸ್ಟಿಂದ ಡಿನ್ನರ್ ತನಕ, ಚಾಟ್ಸಿಂದ ಡೆಸರ್ಟ್ ತನಕ ಎಲ್ಲದನ್ನು ಸಿಂಪಲ್ ಮತ್ತು ಟೇಸ್ಟಿ ವೇನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ನೀವು ನೋಡಿ ಕಲೀರಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ. ನಾವು ಬಿಸಿ ಬಿಸಿ ತುಪ್ಪ ಹಾಕಿದ್ದಕ್ಕೆ ಆ ಲಡ್ಡು ಅಷ್ಟರ ಮಟ್ಟಿಗೆ ಹೊಳಿತಾ ಇರೋದು. ನಿಮಗೂ ತಿನ್ನಬೇಕು ಅಂತ ಆಸೆ ಆದರೆ ನೀವು ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ಕೂಡ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ, ನಿಮ್ಮ ಕಮೆಂಟ್ ಕೂಡ ಹಾಕೋದನ್ನು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆನಾ ಫ್ರೆಂಡ್ಸ್, ಬಾಯ್ ಫುಡೀಸ್.